ಅನ್ಸುತ್ತೆ. ಒಂದೊಂದೊಂದು 2-3 ನೋಡಿ ಆಮೇಲೆ ತೆಗಿ. ಓಕೆ, ಫ್ಯಾನ್ ಹಾಕೋದ್ರಿಂದ ನೆಕ್ಸ್ಟ್ ನೀವು ಸ್ಟಡಿಯಾಗಿ ಇಟ್ಬಿಟ್ರೆ ನೋಡ್ಬೋದಾ ಅಂತ. ಇಲ್ಲ, ತೊಂದರೆ ಇಲ್ಲ. ಆ್ಯಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹಾಂ, ಓಕೆ. ನೀವು ವರ್ಕ್ಶಾಪಲ್ಲಿ ಮಾಡಿದ್ದೀರಿ. ಅದರದ್ದು ಬ್ಯಾಡ್ಜ್. ನಮ್ಮ ಫೈಲ್ ಕ್ಯಾಸೆಟ್ ಕಂಪನಿ ಅಗ್ರಿಮೆಂಟ್ ಫೈಲ್. ನೀವು ಅದನ್ನು ಯೂಸ್ ಮಾಡಿದೆ. ಇದೇನು ಬೇಡ, ಇದಾವೆ. ಇದು ಖಾಲಿ. ಈಗ ಸಂಘದ್ದಾಯ್ತು ಇದು. ಹಾಂ, ನೀವು ಹೇಳಿದ್ರಲ್ಲ ಪುಸ್ತಕಗಳು. ಇದು ನೋಡಿ, ಇದು ಲೇಟೆಸ್ಟ್ ಫಸ್ಟ್ ಬಂದಿದ್ದು ಬುಕ್ಕು. ಓಕೆ, ನಿಮಿಷ. ಇದೆಲ್ಲ ಸ್ಕ್ರಿಪ್ಟ್ಗಳ ಅಲ್ಲ, ನಾನು ವೆರಿ ಫಸ್ಟು ಬರೆದಿದ್ದು ಇದು. ಇಷ್ಟು ವ್ಯಂಗ್ಯ ಚಿತ್ರಗಳಿವೆ. ಇಷ್ಟು ತೋರ್ಸೋಕ್ಕಾಗಲ್ಲ. ಈಗ 76ರಲ್ಲಿ ಇಷ್ಟು ಬರ್ದಿದ್ದೀರಿ. ಈಗ ತೋರಿಸಿ. 76ರಿಂದ ಸ್ಟಾರ್ಟ್ ಮಾಡಿದ್ದು. ಇಷ್ಟು ಚಿತ್ರಗಳು ಬರ್ದಿದ್ದೀರಿ. ರಾಜಕೀಯ ವ್ಯಕ್ತಿಗಳು ಇಷ್ಟು ಬರ್ದಿದ್ದೀರಿ ನೀವು. ಎಲ್ಲ ದಾಖಲೀಕರಣ. ಓಕೆ, ಭಾಳ ಮುತುವರ್ಜಿಯಿಂದ ಮಾಡಿದ್ದೀರಿ. ಯಾರು ಗೊತ್ತಾಯ್ತಾ? ಸತ್ಯ ಐತ್ರಿ. ಕರೆಕ್ಟ್. ಗಿರೀಶ್ ಕಾರ್ನಾಡ್, ನಮ್ಮ ಇವರ ಸದಾಮ್ ಹುಸೇನ್. ಒಂದು ದೊಡ್ಡ ಚೀಲವೇ ಇದೆ ನಿಮ್ಮಲ್ಲಿ. ಈ ಚೀಲ ಬದಲಾಗ್ತಾ ಇರುತ್ತೆ ಅವಾಗವಾಗ. ಆಮೇಲೆ ನನಗೆ ಐಡಿಯಾ ಬಂದಿದ್ದು, ಇದರಲ್ಲಿ ಫೈಲ್ ಮಾಡ್ತಾ ಹೋಗ್ತಾ ಇರ್ತೀನಿ.
ಯಾವುದರಿಂದ ಬಂತು ಐಡಿಯಾ ಏನು ಎಲ್ಲ ಬರ್ತದೆ. ಆ ಥರದ್ದು ಫಸ್ಟ್ ರಫಾಗಿ ಬರ್ಕೊಳ್ಳೋದು. ಇದು ಹಾಸ್ಯ ದೃಶ್ಯಗಳದ್ದು ಅಥವಾ ಹಾಸ್ಯ ಲೇಖನಗಳದ್ದು. ಲೇಖನ ಆಕಾಶವಾಣಿಗೆಲ್ಲ ಕಳಿಸ್ತಿದ್ದೆ ನಾನು. ಆಕಾಶವಾಣಿ. ಸೊ ವ್ಯಂಗ್ಯಚಿತ್ರ ಮರ್ತೇ ಹೋಗಿಲ್ಲ ಅನ್ನೋದಕ್ಕೆ ಲೇಟೆಸ್ಟ್ ಆಗಿ ತುಂಬ ಬಿಡುವು ಸಿಕ್ಬಿಡ್ತು ಕರೋನಾ ಕಾಲದಲ್ಲಿ. ಮನೆ ಕಳಿಸಿದ್ದೆ, ನೀವೇನು ಅಂತ ಕ್ವಶನ್ ಮಾರ್ಕ್ ಹಾಕಿದ್ರಲ್ಲ, ಮನೇಲಿ ಕೂತ್ಕೊಂಡು ಎಲ್ಲೂ ಹೋಗೋಕ್ಕಾಗದೇ ಇಲ್ಲ ಅಂದಾಗ ಬರೆದಿದ್ದು 6 ವರ್ಷದ ಹಿಂದೆ. ಇದೊಂದು 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 ಕೊರೋನಾ ಭೂಮಿನೇ ನೋಡೋಕ್ಕೆ ಬರ್ತಿತ್ತು ಅಂತ. ಆಮೇಲೆ ಇಲ್ಲಿ ಸ್ವಾಮೀಜಿಗಳು ಯಾರು ಮುಟ್ಟಾಗಿಲ್ವಲ್ಲ, ಗುರೂಜಿಗಳು, ಅದಕ್ಕೆ ಒಂದು ಹಸ್ತದ್ದು ಇದೇ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ ಅವರು. ಅಲ್ಲಿಂದನೇ ಆಶೀರ್ವಾದ ಮಾಡ್ತೀನಿ ಅಂತ ಒಂದು ಕೃತಕವಾಗಿ ಇದು ಮಾಡ್ತಾರೆ. ಹಾಗೆ ಒಂದು ಕವನ ಬರ್ತಿದ್ದೆ ಕರೋನಾ ಇದು ಟೈಮಲ್ಲಿ. ಓದ್ತೀರಾ ಕವನ? ಬೇಡ ಬೇಡ ಬೇಡ, ಕವನದಲ್ಲಿ ಆಸಕ್ತಿ ಇಲ್ಲ. ಇದು ನಮ್ಮ ಬಾಬಾ ರಾಮದೇವ್ ಬರೀ ಪೆನ್ಸಿಲಲ್ಲೇ ಬರ್ತಿದ್ದು. ರಾಜಕಾರಣಿಗಳ ಭಾಷಣ ಇದು ಸೋಷಿಯಲ್ ಮೀಡಿಯಾದಲ್ಲಿ ಅವಾಗ ಹಾಕ್ತಾ ಇದ್ರು. ಅದು BH ವಾಸು ಅಂತಲೇ ಹೆಸರಿದೆಯಾ ಫೇಸ್ಬುಕ್ಕಲ್ಲಿ? ಹಾಂ, ಈಗ ಆ್ಯಕ್ಟಿವ್ ಆಗಿಲ್ಲ ನಾನು ಫೇಸ್ಬುಕ್ಕಲ್ಲಿ, ಆ್ಯಕ್ಟಿವ್ ಆಗಿಲ್ಲ. ಇನ್ಮೇಲೆ ಆಗಬೇಕು. ಏನು ಮಾಡೋಣ ಅಂತಿದ್ದೀನಿ ಅಂದರೆ, ಕಾರ್ಟೂನ್ದು ಅಥವಾ ಸಿನಿಮಾಗಳ್ದು ಕಂಪ್ಲೀಟು ಹಿಸ್ಟ್ರಿನ ದಿವಸಕ್ಕೆ ಒಂದೊಂದು ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರಾಜ್ಕುಮಾರ್ ಅವರಿಂದ ಹಿಡಿದು ನಾನು ರಾಜ್ಕುಮಾರ್ ಒಟ್ಟಿಗೆ ಏನಾದ್ರು ಕೆಲಸ ಮಾಡ್ಲಿಕ್ಕೆ ಇಲ್ಲ, ಒಂದು ಫೋಟೋ ಇದೆ ನಾನು ಅವ್ರ ಜೊತೆ ಹಿಡಿಸ್ಕೊಂಡಿರೋದು. ನೀವು ಅವರೊಟ್ಟಿಗೆ ಇದು ಮಾಡಿಲ್ಲ? ಇಲ್ಲ, ಪಾತ್ರ ಮಾಡೋಕ್ಕೆ ಅವಾಗ ನಮ್ಗೆ ಕೇಳೋಕ್ಕೆ ಭಯ. ನಾನು ಮಾಡ್ತೀನಿ ಅಂತ ಹೇಳೋಕ್ಕೆ ಭಯ. ಅದಕ್ಕೆ ಸುಮ್ಮನಿದ್ಬಿಟ್ವಿ ನಾವು. ಚಿರಂಜೀವಿ ಕೇಳಿರ್ಬೇಕು, ತರಂಗದವರು. ಅವರು ಇದ್ದಾರೆ ಈಗ? ಇದ್ದಾರೆ. ಎಲ್ಲಿದ್ದಾರೆ ಅವರು? ಅವ್ರ ಲೆಟ್ರು. ಅವರು ಅಂದರೆ ಚಿರಂಜೀವಿ ಅವರು ಲೆಟ್ರು ಬರೀತಿದ್ರು, ಕಳಿಸಿ ಲೇಖನ ಕಳಿಸಿ. ಓಕೆ ಓಕೆ. ಅವರು ಎಲ್ಲಿದ್ದಾರೆ ಈಗ? ವಿಜಯನಗರದಲ್ಲಿದ್ದಾರೆ. ಈಗಲೂ ಇದ್ದಾರೆ? ಇದ್ದಾರೆ ನೋಡಿ, ಚಿರಂಜೀವಿ ಅವ್ರು ಬರ್ತಿರೋದು. ಅವರದ್ದು ನಂಬರ್ ಏನಾದ್ರು ಇದೆ ನಿಮ್ಮ? ಹುಡುಕ್ಬೇಕು. ಅವಾಗ ಕೊಟ್ಟಿದ್ರು, ಎಲ್ಲ ಹಳೆ ಡೈರಿಲಿದೆ, ಅದು ನೋಡಬೇಕು. ಸಿಕ್ಕಿದ್ರೆ. ಆಮೇಲೆ ನನಗೆ ಮಣಿಪಾಲ್ ಪ್ರಿಂಟ್ ಏನೇ ಒಂದು ಬಂದ್ರೂ ವಿತ್ ಕವರ್ ಸಮೇತ ಇಡ್ತಿದ್ದೆ ನಾನು. ಓಕೆ ಓಕೆ. ರಿಜೆಕ್ಟ್ ಆಗಿದೆ ಅಂತ ಬಂದರೂ ಇಡ್ತಿದ್ದೆ, ಅಕ್ಸೆಪ್ಟೇಬಲ್ ಅಂತ ಬಂದರೂ ಇಡ್ತಿದ್ದೆ. ಆಮೇಲೆ ಕೆಲವು ನಾನು ಆವಾಗ ಆಲ್ಬಮ್ ಅಂತ ಒಂದು ಸುಮ್ಮನೆ ಮಾಡಿಕೊಂಡೆ, ಆಮೇಲೆ ನಿಲ್ಲಿಸ್ಕೊಟ್ಟೆ. ಅಂದರೆ ನಿಮ್ಮ ಚಿತ್ರಗಳು ಫಸ್ಟು ಪ್ರಕಟಣೆ ಆಗಿದ್ದು ಇದು. ಫಸ್ಟ್ ಇದೊಂದು ಫೋಟೋ ತೆಗೆದು ಮಯೂರದಲ್ಲಿ ಸಿನಿಮಾ ಬಗ್ಗೆ ನೋಡಿ. ಫಿಲಮ್ ಫೆಸ್ಟಿವಲ್ ಆಯ್ತಲ್ಲ, ಆವಾಗ ರೂಪಲೇಖ ಮ್ಯಾಗ್ಝಿನ್ಸ್ಗೆ ಬರ್ತಿತ್ತು, ಸಿನಿಮಾ ಮ್ಯಾಗ್ಝಿನ್ಸ್. ಕರ್ಮವೀರ, ಸಂಯುಕ್ತ ಕರ್ನಾಟಕ, ಕರ್ಮವೀರದಲ್ಲೇ ಜಾಸ್ತಿ ಹಾಕೋರು. ಹಂಗೆ ಈಗ ಅಲ್ಲಿ ನೋಡಿದ್ದೀರ. ಇದು ಸುಧಾದಲ್ಲಿ ಬಂದಿತ್ತು, ಅವಾಗ ಫುಲ್ ಪೇಜ್ ಹಾಕಿದ್ರು. ಅಕ್ಷರ ಅಂತ ಗೊತ್ತು ನಿಮಗೆ. ಕೆಲವು ನಿಂತೋಗಿರೋ ಪೇಪರ್ಗಳೆಲ್ಲ ಅವಾಗ ಸಿಕ್ಬಿಡುತ್ತೆ. ಅಕ್ಷರ ಅಂತ ಉಡುಪಿಯಿಂದ ಬರ್ತಿತ್ತು. ಮಯೂರ, ಪ್ರಜಾವಾಣಿ, ಮೋರ್ ದೆನ್ 1000. ಇದು ನೋಡಿ ಎಷ್ಟು ಪ್ರಜಾವಾಣಿ ಇರುವಾಗ ಫುಲ್ ಪೇಜ್ ಹಾಕೋರು ಅವಾಗ. ಹಾಗೆ ಇವರು ಆರ್ಟಿಸ್ಟ್ಗಳು ಸೇರಿ ಬರಿತಾ ಇದ್ರು ಅದಕ್ಕೆ, ಅಂದ್ರೆ ಕ್ಯಾಪ್ಷನ್ ಎಲ್ಲ. ಹೌದು. ವೈಕುಂಠರಾಜು ಇದ್ರು ಅವಾಗ, ಎಡಿಟರ್ ಆಗಿದ್ರು. ಪತ್ತೆದಾರಿ ಅಂತ ಒಂದು ಬುಕ್ ಬರೋದು, ರೂಪಲೇಖ ರಾಮಂದು. ಇದು ಉಷಾ ನವರತ್ನ ರಾಮು ಎಡಿಟರ್ ಆಗಿದ್ರು, ಗೆಳತಿ ಅಂತ ಅಂದ್ಬಿಟ್ಟು, ಮಲ್ಲಿಗೆ ಪ್ರೆಸ್ನವ್ರದ್ದು. ಅವರು ಕೇಳಿದ್ರು ಅಂತ ಅಂದ್ಬಿಟ್ಟು ಅವಾಗ ಇಲಿಸ್ಟ್ರೇಷನ್ ಬರ್ಸ್ಕೊಟ್ಟೆ ನಾನು. ಇದು ಗೆಳತಿನೇ. ತುಷಾರ, ಸಂತೋಷ, ಗೆಳತಿ. ಇದು ಸಿನಿಮಾಗೆ ಅಂತ ಬರ್ತಿದ್ದು, ರೂಪಲೇಖ ಪತ್ರಿಕೆಗೆ. ಇದು ಗೊತ್ತಿಲ್ಲ ನಿಮಗೆ? ಹಿಚ್ಕಾಕು. ಆಮೇಲೆ ಇವನು ಡ್ರಾಕುಲಾದಲ್ಲಿ ಭಾಳ ಫೇಮಸ್ ಅವಾಗ. ಬರ್ದಿದೆ. ಹಾಂ, ಲೀವ್ ಆನ್ ಲೀಫ್ ಅಂತ.
ಪ್ರಜಾಪ್ರಭುತ್ವ ಅಂತ ನಮ್ಮ ವಿಶುಕುಮಾರ್ ಅವರು ಮಾಡ್ತಿದ್ದಾರೆ. ಅವ್ರು ಮಾಡಿದ್ರು. ಇಂಚರ IBH. ಹೌದು. ಇದು 5 ಜನ ಹೀರೋಗಳು ಒಂದು ಬರ್ಕೊಡಿ ಅಂದ್ರು ಅವಾಗ. ಇದ್ರ ಎಡಿಟರ್ ಯಾರೇ ಆಗಿದ್ರು? ರಾಮನ್ ಅಂತ, ರೂಪಲೇಖ ರಾಮನ್ ಅಂತಾನೆ ಹೆಸರು. ಕನ್ನಡದವ್ರು. ಅರಸು ಅವಾಗ ಮಿನಿಸ್ಟರ್ ಆಗಿದ್ರು. ಸಬ್ಸಿಡಿ ಸ್ವಲ್ಪ ಹೈಕ್ ಮಾಡಿದ್ರು. ಅವಾಗ ಅದಕ್ಕೆ ಒಂದು ಅಂದರೆ ಲಕ್ಷ್ಮಣ ಮೂರ್ಛೆ ಹೊತ್ತು ಅದಕ್ಕೆ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಮಲಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ದೀರಿ. ಜೇಮ್ಸ್ ಬಾಂಡ್ ಸಿನಿಮಾದು ವ್ಯಂಗ್ಯ ಮಾಲಿಕೆ 2 ಅಂತ. ಅವಾಗ ಯಾವ ಬುಕ್ ಸಿಗ್ತೋ ಆ ಬುಕ್ಕಲ್ಲಿ ಬರೀತಿದ್ದೆ. ಗೆಳತಿ ಇದೆಲ್ಲ ಪಬ್ಲಿಷ್ ಆಗಿರೋದು. ಹೌದು, ಪಬ್ಲಿಷ್ ಅನ್ಪಬ್ಲಿಷ್ ಬೇರೆ ಇದೆ. ನಿಮ್ಗೆ ಇದ್ರ ಜೊತೆ ಆ ಕಾಲದ್ದು ಸ್ಥಿತಿಗತಿಗಳು ಗೊತ್ತಾಗ್ಬಿಡುತ್ತೆ. ಸುಧಾ, ತುಷಾರ. ನಿಮ್ಮ ಪ್ರಕಾರ ಸಿನಿಮಾ ಫೀಲ್ಡ್ ಒಳ್ಳೇದ, ವ್ಯಂಗ್ಯ ಚಿತ್ರ ಫೀಲ್ಡ್? ಹಂಗೆ ಹೇಳೋಕ್ಕಾಗಲ್ಲ. ಸಿನಿಮಾನಲ್ಲಿ ದುಡ್ಡು ಖರ್ಚು ಮಾಡಬೇಕು, ಚಿತ್ರಕ್ಕೆ ದುಡ್ಡು ಖರ್ಚು ಮಾಡೋ ಅಗತ್ಯ ಇಲ್ಲ. ಇದರಲ್ಲಿ ಕಂಪೋಸಿಷನ್ ಎಲ್ಲ ಇರ್ತದಲ್ವಾ? ಹೌದು, ಇದು ವ್ಯಂಗ್ಯ ತರಂಗ ಅಂತ. ನಾವು ಕಣ್ಮುಂದೆ ಅಂಟಿಸ್ತಾ ಇರೋದು, ನಾವೇ ಕಣ್ಮುಂದೆ ತಂದ್ಕೊಬೇಕು. ಹೀಗೆ 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 ಬೆಂಡ್ ಆಗಬೇಕು, ಹೀಗಾಗಬೇಕು. ನಾರ್ಮಲ್ ಆಗಿರೋರನ್ನ ಅಬ್ನಾರ್ಮಲ್ ಆಗಿ ತೋರಿಸೋದೇ ವ್ಯಂಗ್ಯ ಚಿತ್ರ. ಇದು ಆಯಾ ಇದರಲ್ಲಿ ಕವರ್ಗಳಲ್ಲಿ ಬರ್ತಾ ಇದ್ದಿದ್ದು, ಹೆಂಗೆ ಬರ್ತಿತ್ತು ಅಂತ. ಅವಾಗ ಪೋಸ್ಟ್ ಒಂದೊಂದು ಕಾಂಪ್ಲಿಮೆಂಟ್ರಿ ಬರೋದು. ಪೋಸ್ಟ್ ಕವರ್ಸ್ ಬಿಟ್ಟಿಲ್ಲ. ಪೋಸ್ಟ್ ಮ್ಯಾನ್ ಒಬ್ಬನ ಬಿಟ್ಟಿದ್ದೀನಿ, ಅವರ ಫೋಟೋ ತೆಗೆದಿಡ್ದು. ಅವಾಗ ಇರಲಿಲ್ವೇ, ನಮಗೆ ಕ್ಯಾಮ್ರಾ ಇರಲಿಲ್ಲ ಅವಾಗ. ನಿಮ್ಗೆ ಇಲ್ಲಿ ಕೆಲವರು ಆಶ್ಚರ್ಯಕರ ವ್ಯಕ್ತಿಗಳು ಸಿಗ್ತಾರೆ. ಅಕಾರ್ಡಿಂಗ್ ಟು ಯುವರ್ ಟೈಮ್ ನೀವು ಯಾವಾಗ ನಿಲ್ಲಿಸ್ತೀರೋ ಅವಾಗ ನಾನು ನಿಲ್ಲಿಸ್ತೀನಿ. ಇದು ನಮ್ಮ ದಾವಣಗೆರೆ ಮಂಜುನಾಥ್ ಅವರು ಕಳಿಸಿದ್ದು ಒಂದು ಟೆಲಿಗ್ರಾಮ್ದು. ಆವಾಗ ವೆಂಕಟಪಟ್ಟಿ 800 ಅವರ ಫೋಟೋ ಹೆಂಗಿದ್ದ ಅಂತ. ಅವ್ರು ಯಾರೋ ಗೊತ್ತಿಲ್ಲ, ಸುಮಾರು ಜನದ್ದು. ಅಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ ಹೋದವರು ಸಿನಿಮಾ ಮಾಡಿದ್ರು. ಒಬ್ಬರು ಅವರು ಕಾರ್ಟೂನ್ ಬರೀತಿದ್ರು. ಬಣ್ಣ ಅಂತ ಒಂದು ಸಿನಿಮಾ ಮಾಡಿದ್ರು. ಸೊ ಹೀಗೆ ಇದು ಬರೀ ಆರ್ಟಿಗೆ ಸಂಬಂಧಪಟ್ಟದ್ದು ಅಷ್ಟೇ, ಕಲೆಕ್ಷನ್ಸ್. ವೆಂಕಟ್ ಭಟ್ ಅವ್ರು ಯಾಕೆ ಫೋಟೋ ಕೊಟ್ಟರು? ಅದು ಕೊಟ್ಟೆ ಈಗಲೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಎಲ್ಲ ಬರೀತಾರಲ್ಲ. ಯಾಕೆ ಕೊಟ್ಟರು ಅಂದರೆ, ಆಗ ನಾನು ಒಂದು ಸಿನಿಮಾ ಮಾಡ್ತಿದ್ದೆ. ಅವಾಗ ಅವರು ನನಗೆ ಒಂದು ಪಾತ್ರ ಕೊಡಿ ಅಂತ ಅಂದ್ಬಿಟ್ಟು ಅವರು ಫೋಟೋಗಳು ಕಳಿಸಿದ್ರು. ಆಡಿಷನ್ ಬನ್ನಿ ಅಂದೆ, ಅವ್ರು ಬರಲಿಲ್ಲ. ನಿಮ್ಮ ಆಸಕ್ತಿ ಹೇಗೋ ಹಾಗೆ ತೋರಿಸ್ತಾ ಹೋಗ್ತೀನಿ. ಅದರಲ್ಲಿ ಪ್ರೈವೇಟು ಡ್ರಾಯಿಂಗ್ಗಳು ಬೇಕಾದಷ್ಟು ಬರ್ತಿದ್ದೀನಿ ನಾನು. ಸುಮ್ಮನೆ ನನಗೆ ಟೈಮ್ ಪಾಸ್ಗೆ ಅಂತ ಅಂದ್ಬಿಟ್ಟು ಕೆಲವು ವ್ಯಕ್ತಿಗಳದು. ಇದು ನಮ್ಮ ತಂದೆಯವನ್ನ ಬರೀ ಒಂದು ಪೆನ್ಸಿಲಲ್ಲಿ ಬರೆದಿದ್ದು ನಾನು. ಕಲಿಕೆ ಹಂತದಲ್ಲೇ. ಇದು ಸ್ಟೀವನ್ ಸ್ಪಿಲ್ಬರ್ಗು E.T. ಅಂತ ಒಂದು ಬಂದಿತ್ತು, ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್. ಅದು ಇದು ಸೈಕೋ ಅಂತ ಬಂದಿತ್ತು, ಹೆಚ್ಚಾಕೋದು. ಅದು ಇದು ನನ್ನದೇ ಒಂದು ಸಿನಿಮಾಗಿ ನಾನು ಬರ್ಕೊಂಡಿದ್ದು. ಇದೆಲ್ಲ ಸುಮ್ಮನೆ. ಇದು H. ನರಸಿಂಹಯ್ಯ ನ್ಯಾಷನಲ್ ಕಾಲೇಜು. ಕೆಲವು ನನ್ನದು ಸ್ಕ್ರಿಪ್ಟ್ಗಳಿಗೆ ನಾನೇ ಮುಖಪುಟ ಬರ್ಕೊಂಡ್ಬಿಡ್ತಿದ್ದೆ. ಹೌದಾ? ಹಾಂ. ಇದೊಂದು ಶಾರ್ಟ್ ಫಿಲಮ್ ಆಯಿತು, ಅದರದ್ದು. ಇದೊಂದು ಕಾಮಿಡಿ ಸಿನಿಮಾದ ಕತೆ. ಇದು ಗೊತ್ತು ನಿಮಗೆ, ಮೊಹಮ್ಮದ್ ಅಲಿ ಮತ್ತು ಇನ್ನೊಬ್ಬ. ಇದು ನಿಮಗೆ ಭಾಳ ಪಾವಗಡ ಇನ್ಸಿಡೆನ್ಸ್ ಜ್ಞಾಪಕ ಇರ್ಬೋದಲ್ಲ. ತುಂಬ ದೊಡ್ಡ ಗಲಾಟೆಗಳಾಯಿತು ಅಷ್ಟೇ. ಸುಮಾರು ತಿಳ್ಕೊಂಡಿದ್ದೀರಾ ನೀವು, ಜರ್ನಲಿಸ್ಟು ಆಗಿದ್ದರಿಂದ ಎಲ್ಲ ನಾನು ಏನು ಹೇಳೋದು ಟಕ್ಕಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇದಲ್ಲದೆ ಇನ್ನೂ ತುಂಬ ಇದೆ, ಬಟ್ ಬೇಡ ಈಗ ನಿಮಗೆ. ಆದರೆ ನಿಮ್ಮ ಸಂಗ್ರಹ್ಯ ಬುದ್ಧಿ ಮತ್ತು ಸಂರಕ್ಷಣೆ ಮಾಡಿದ್ದು ಕಾಳಜಿ ಮತ್ತು ಇದು ಭಾಳ ಮೆಚ್ಚುಗೆ. ಇದೊಂದು ಚಿತ್ರ ನನಗೆ ಇಷ್ಟ ಆಗಿತ್ತು, ಇದೊಂದು ಫ್ರೇಮ್ ಹಾಕಿಸ್ಕೊಂಡೆ. ಹೌದಾ? ಅಂದರೆ ಆಫ್ರಿಕಾದಲ್ಲಿ ಸೋಮಾಲಿಯಾ ಮತ್ತು ಉಗಾಂಡ ಕಡೆ
ಹೆಣ್ಮಕ್ಳುಗಳಿಗೆ ಕುತ್ತಿಗೆ ಉದ್ದ ಆಗೋದಕ್ಕೆ ಬಳೆಗಳು ಹಾಕ್ತಾರೆ. ಹೌದೌದು. ಆ ಥರದ್ದು ಒಂದು ಹುಡುಗಿದು ನ್ಯಾಷನಲ್ ಜಿಯೋಗ್ರಫಿಲಿ ಒಂದು ಚಿತ್ರ ಬಂದಿತ್ತು. ಅದು ಇಷ್ಟ ಆಗಿ ಸುಮ್ಮನೆ ಇದೊಂದು ಬರ್ಕೊಂಡಿದ್ದೆ ಅಷ್ಟೇ. ನಿಮಗೆ ಚಿತ್ರಕಲೆಯಲ್ಲಿ ಆಸಕ್ತಿ ಹೇಗೆ ಬಂತು? ಪೇಪರ್ ನೋಡಿ ನೋಡಿ ಬರೀಬೇಕಂತ? ಇಲ್ಲ, ಚಿತ್ರಕಲೆ ನಾನು ಹೈಸ್ಕೂಲಲ್ಲಿದ್ದಾಗ ಸೈನ್ಸು ಮೇಷ್ಟ್ರು ಒಂದ್ಸಲ ಡ್ರಾಯಿಂಗ್ ಬರೆದ್ಬಿಡು, ಅಮೀಬಾ ಗಿಮೀಬಾ ಹಾಗೆ ಹೇಗೆ ಅಂತಂದ್ರು. ಏನು ಬರೆದ್ಬಿಡು ಅಂತಂದ್ರೆ ಹೆಂಗೆ ಬರೆದ್ಬಿಡೋದು? ಪೇಪರು ಪೆನ್ನೆಲ್ಲ ಅವರೇ ಕೊಟ್ಟರು. ನನಗೆ ಗೊತ್ತಿಲ್ಲ, ಬುಕ್ಕಲ್ಲಿ ಇಷ್ಟಿತ್ತು. ಅವರು ಡಿಸ್ಪ್ಲೇ ಮಾಡೋದಕ್ಕೆ ದೊಡ್ಡ ಸೈಜ್ ಪೇಪರ್ ಕೊಟ್ಟರು, ಅದ್ರಲ್ಲಿ ಬರೀರಿ ಅಂತ ಅಂದರು. ಅದೇ ನಾನು ಫಸ್ಟ್ ಬರೆದಿದ್ದು ಸೈನ್ಸಿಗೆ ಸಂಬಂಧಪಟ್ಟದ್ದು ಒಂದಷ್ಟು. ಅದನ್ನು ಆಮೇಲೆ ಕ್ಲಾಸಲ್ಲಿ ಡಿಸ್ಪ್ಲೇ ಮಾಡಿದ್ರು. ಆಮೇಲೆ ನಮ್ಮ ಅಣ್ಣಂಗೆ ಒಂಚೂರು ಚಿತ್ರಗಳು ಬರ್ತಾ ಇದ್ರು ಅವರು, ಅದು ನಾನು ನೋಡ್ತಾ ಇದ್ದೆ ಅಷ್ಟೇ. ವ್ಯಂಗ್ಯಚಿತ್ರ ನಾನೇ ರೂಢಿಸ್ಕೊಂಡಿದ್ದೆ.